ಸದ್ಗುರು ಸಿದ್ಧಾರೂಢ ಹಾಗೂ ಮೌನಯೋಗಿ ಗುರುನಾಥರೂಢ ಪಾದಗಳಲ್ಲಿ ನನ್ನ ಅನಂತ ನಮನವನ್ನು ಸಲ್ಲಿಸುತ್ತಾ ಇದೇ ದಿನಾಂಕ 17, 18, 19ರಂದು ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಧರ್ಮ ಜಾಗೃತಿ ಸ್ಥಳ ಸಿದ್ಧಾರೂಢ ಮಠದಲ್ಲಿ ಸಂಯುಕ್ತ ಕರ್ನಾಟಕ ಆಶ್ರಯದಲ್ಲಿ ಹಾಗೂ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯ ಆಶ್ರಯದಲ್ಲಿ ಸಂಯುಕ್ತವಾಗಿ ಒಂದು ಕಲಾಯಾನ ಕಾರ್ಯಕ್ರಮವನ್ನು ಸಂಯುಕ್ತ ಕರ್ನಾಟಕ ದಿನಪತ್ರಕ್ಕೆ ಆಡಳಿತ ಮಂಡಳಿಯವರು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ 3 ದಿವಸದ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಶ್ರೀ ಮಠದಲ್ಲಿ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಮೇಧಾವಿಗಳು, ಜಾನಪದ ಸಾಹಿತಿಗಳು, ಜಾನಪದ ಕಲಾವಿದರು ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಜೊತೆಗೆ ವಿವಿಧ ಕಲಾವಿದರ ಒಂದು ಸಂಯೋಜನದ ಕಾರ್ಯಕ್ರಮ ಇದಾಗಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವಳಿ ನಗರದ ಕಲಾ ಅಭಿಮಾನಿಗಳು, ಭಕ್ತ ಅಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಜೊತೆಗೆ ಇಂಥ ಒಂದು ಸುಗಮ ಸಂಗೀತ ಹಾಗೂ ಕಲಾಮೇಳ ನೋಡುವಂಥ ಸೌಭಾಗ್ಯ ಎಲ್ಲರಿಗೂ ಆಗಬೇಕಂತ ಒಂದು ಉದ್ದೇಶದಿಂದ ಈ ಒಂದು ಸಂಯುಕ್ತ ಕರ್ನಾಟಕ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ಇಂಥ ಒಂದು ಕಾರ್ಯಕ್ರಮ ಈ ಮೊದಲು ಅವರು ಕೇವಲ ಸಂಯುಕ್ತ ಕನ್ನಡದವರು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನೋಡಿದ್ದರು. ಅದರ ವಿಶೇಷವಾದ ಎಲ್ಲ ಸಾಹಿತಿಗಳೊಂದಿಗೆ, ಜಾನಪದ ಕಲಾವಿದರೊಂದಿಗೆ, ಕಲೆಯ ಸಾಹಿತ್ಯದೊಂದಿಗೆ ಬೆರಗಿ ಕೂಡಿ ಸಂಭ್ರಮದ ಸಂಗಮದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಆಗಮಿಸಿ ತಮ್ಮ ಜೊತೆಗೆ ತಮ್ಮ ಗೆಳೆಯ ಬೃಂದ, ತಮ್ಮ ಮನೆತನದ ಕುಟುಂಬ ಸದಸ್ಯರು ಎಲ್ಲರೂ ಬಂದು ವಿಶೇಷವಾದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮೆರುಗು ಕೊಡಬೇಕಂತ ತಮ್ಮಲ್ಲಿ ಅನಂತ ನಮನ, ಅನಂತ ವಿನಂತಿಯನ್ನು ಮಾಡುತ್ತಾ ನಾನು ಬಾಳು ಮುಗಿಸಿಕೊಂಡು ಸದ್ಗುರು ಸಿದ್ಧಾರೂಢ ಹಾಗೂ ಮೌನಯೋಗಿ ಗುರುನಾಥರೂಢ ಟ್ರಸ್ಟ್ ಕಮಿಟಿಯ ಚೇರ್ಮನ್ರು ಎಲ್ಲರಿಗೂ ಮತ್ತೊಮ್ಮೆ ಆಹ್ವಾನ ನೀಡ್ತಾ ಇದ್ದೀನಿ. ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೆಲ್ಲ ತಮ್ಮಲ್ಲಿ ವಿನಂತಿ.